ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ವಿಡಿಯೋನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಈ ಕ್ಯಾಬ್ನ ಇಟ್ಕೊಂಡು ಡ್ಯೂಟಿ ಮಾಡ್ತಿರೋರು ಅಂದರೆ ಯಾವ ಒಂದು ಪರ್ಟಿಕ್ಯುಲರ್ ಅವರು ಕೇಳ್ತಿದ್ದಾರೆ ಅಂತಂದರೆ, ಈ ಬೆಂಗಳೂರಿನಲ್ಲಿ ಸಿಟಿ ಟ್ರಾಫಿಕ್ನಲ್ಲಿ ನಾನು ಡ್ಯೂಟಿ ಮಾಡೋಕ್ಕಾಗಲ್ಲ, ನಾನು ಬರೀ ಔಟ್ ಸ್ಟೇಷನೆಲ್ಲ ಹೋಗ್ತೀನಿ, ಆ ಥರದವರು ಸುಮಾರು ಜನ ಇರ್ತಾರೆ. ಸೊ ಅಂಥವ್ರು ಕೇಳಿರೋವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಔಟ್ ಸ್ಟೇಷನ್ ಡ್ಯೂಟಿ ಬರುವಂಥ ಒಂದು ಆ್ಯಪ್ಗಳು ಯಾವುದಾದ್ರೂ ಇದೆಯಾ ಬೆಂಗಳೂರಿನಲ್ಲಿ ಮಾಡುವಂಥದ್ದು ಅಂತ ಕೇಳಿದ್ದೀರಾ. ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರ್ಯಾರು ಔಟ್ ಸ್ಟೇಷನ್ ಡ್ಯೂಟಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅಂಥವ್ರಿಗೆ ಒಂದಷ್ಟು ಆ್ಯಪ್ಗಳಿದ್ದಾವೆ. ಓಕೆನಾ, ಆ ಆ್ಯಪ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳಿಸೋಣ ಅಂದ್ಬಿಟ್ಟು ನಾನು ಕೂಡ ಇವಾಗ ಒಂದಷ್ಟು ದಿನಗಳ ಹಿಂದೆ ಅಷ್ಟೇ ಆ ಒಂದು ಆ್ಯಪ್ಗಳಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಯಾವ ರೀತಿ ಸಿಗೋದೆ ಡ್ಯೂಟಿ, ಯಾವ ಆ್ಯಪ್ ಅನ್ನೋದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಸ್ಕ್ರೀನ್ ರೆಕಾರ್ಡರ್ ನೋಡ್ಕೊಳ್ಬೋದು. ಓಕೆನಾ, ಒಂದಷ್ಟು ಆ್ಯಪ್ ಬಗ್ಗೆ ಹೇಳ್ತೀನಿ. ಇದು ಓನ್ ವೆಹಿಕಲ್ ಇಟ್ಕೊಂಡಿರೋರು ಮಾತ್ರ ಇದು ನಿಮಗೆ ಒಂದು ಸ್ವಲ್ಪ ಪ್ರಾಫಿಟ್ ಅಂತ ಅನಿಸುತ್ತೆ. ನೀವೇನಾದ್ರು ಕಂಪ್ನಿ ರೆಂಟಲ್ ಗಾಡಿಗಳು ಇಟ್ಕೊಂಡು ಫ್ಲೀಟ್ ಗಾಡಿಗಳನ್ನ ಇಟ್ಕೊಂಡು ಮಾಡ್ತೀನಿ ಅಂತಂದರೆ ಸೊ ಇದು ಮಾಡೋಕ್ಕಾಗಲ್ಲ. ಫಸ್ಟ್ನೇ ಆ್ಯಪ್ ಬಂದ್ಬಿಟ್ಟು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ರಿಜಿಸ್ಟರ್ ಮಾಡ್ಕೊಂಡಿರೋದು ಕ್ಯಾಬ್ ಬಜಾರ್ ಅಂತೇಳಿ. ಸೊ ಆಲ್ರೆಡಿ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಿಮಗೆ ಆ್ಯಪ್ಗಳು ಬೇಕು ಅಂತಂದರೆ ಲಿಂಕು ನಿಮಗೆ ಏನು ಇರೋಲ್ಲ. ನಾನು ಯಾವ ಒಂದು ಆ್ಯಪ್ದು ಹೆಸರು ಹೇಳ್ತೀನಿ, ಹೋಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಪ್ಗಳು ಸಿಗುತ್ತೆ. ಸೊ ಅಲ್ಲೋಗಿ ನೀವು ಫರ್ದರ್ ಆ್ಯಪ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಏನೇನು ಡೀಟೇಲ್ಸ್ ತೋರಿಸ್ತೋ ಅದೆಲ್ಲ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಕ್ಯಾಬ್ ಬಜಾರ್ ಅಂತಿದೆ. ಸೊ ಇದು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಗಾಡಿ ಡಾಕ್ಯುಮೆಂಟು, ಡ್ರೈವರ್ DL ಅದು ಇದೆಲ್ಲ ಅಪ್ರೂವಲ್ ಆಗೋದು ಕೇಳುತ್ತೆ. ಅಪ್ಲೋಡ್ ಮಾಡಿದ್ರೆ ಆಫ್ಟರ್ ನಿಮ್ಮದೆಲ್ಲ ಕರೆಕ್ಟಾಗಿದೆ ಡಾಕ್ಯುಮೆಂಟ್ಸ್ ಅಂದರೆ ಅಪ್ರೂವಲ್ ಮಾಡ್ತಾರೆ. ಸೊ ಮಾಡಿದ್ಮೇಲೆ ಈ ಒಂದು ಕ್ಯಾಬ್ ಬಜಾರಲ್ಲಿ ನೀವು ಔಟ್ ಸ್ಟೇಷನ್ ಡ್ಯೂಟಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟನ್ನು ನೀವು ಇಲ್ಲಿ ಒಂದು ಆ್ಯಪಲ್ಲಿ ರೀಚಾರ್ಜ್ ಮಾಡಿರಬೇಕಾಗುತ್ತೆ. ಇದು ಯಾವುದ್ರಲ್ಲೂ ನಾನು ಇನ್ನೂ ಡ್ಯೂಟಿ ಮಾಡಿಲ್ಲ, ಒಟ್ಟು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಅದು ರೀಚಾರ್ಜ್ ಹೇಳಿದ್ನಲ್ಲ, ಸೊ ಆ ಒಂದು ಅಮೌಂಟ್ ಏನು ರೀಚಾರ್ಜ್ ಮಾಡೋದು ಕೇಳಿದೆ. ಸೊ ಆ ಅಮೌಂಟನ್ನು ರೀಚಾರ್ಜ್ ಮಾಡಿ ಇಟ್ಕೊಂಡಿದ್ದೀನಿ, ಡ್ಯೂಟಿ ಮಾಡಬೇಕಷ್ಟೇ ನಾನು. ಆಯಿತಾ, ನಾನು ನೋಡಿರಂಗೆ ನಮ್ಮ ಸ್ನೇಹಿತರು ಕೂಡ ಒಂದು ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ಡ್ಯೂಟಿಗಳು ಮಾಡಿರೋದನ್ನು ಪ್ರೂಫ್ ನೋಡಿದ್ದೀನಿ. ಒಂದಷ್ಟು ಜನ ಅವ್ರು ಸಜೆಸ್ಟ್ ಮಾಡಿರೋದನ್ನು ಕೂಡ ಅವ್ರು ಸಜೆಸ್ಟ್ ಮಾಡಿದ್ಮೇಲೆ ಕೂಡ ನಾನು ಒಂದು ಆ್ಯಪ್ನ ರಿಜಿಸ್ಟರ್ ಮಾಡ್ಕೊಂಡಿರೋದು ಕೂಡ ಇದೆ. ಒಂದಷ್ಟು ಆ್ಯಪ್ಗಳು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನನಗೆ ಡೈರೆಕ್ಟ್ ನೋಡಿ CV ಪಾರ್ಟ್ನರ್ ಅಂತಿದೆ. ಅದಾದ್ಮೇಲೆ ನ್ಯೂ ಬುಕ್ಕಿಂಗ್ಸು, ಆ್ಯಕ್ಟಿವ್ ಬುಕ್ಕಿಂಗ್ಸ್ ಅಂತ ಇರುತ್ತೆ. ಕೆಳಗಡೆ ಬಂದ್ಬಿಟ್ಟು ಶೋ ಆಗುತ್ತೆ ನೋಡಿ. ಇದರಲ್ಲಿ ನಿಮಗೆ ಆಲ್ರೆಡಿ ಶೋ ಆಗ್ತಿದ್ರೆ ಅದರಲ್ಲಿ ಒನ್ ವೇ ಟ್ರಿಪ್ಪು, ಪಿಕಪ್ ಎಲ್ಲಿಂದ ಯಾವ ಲೊಕೇಶನ್ನು, ಮತ್ತು ಡ್ರಾಪ್ ಎಲ್ಲಿಗೆ. ಸೊ ಕೆಳಗಡೆ ಬಂದ್ಬಿಟ್ರೆ ಅಮೌಂಟು, ಆಯಿತಾ, ಯಾವ ವೆಹಿಕಲ್ಗೆ ಬುಕ್ಕಿಂಗ್ ಇರೋದು, ಎಷ್ಟು ಕಿಲೋಮೀಟ್ರ್ ಜರ್ನಿ ಇದೆ, ಆಯಿತಾ, ಮತ್ತು ಪರ್ ಕಿಲೋಮೀಟ್ರ್ ಎಷ್ಟು ಸಿಗುತ್ತೆ, ಟೋಲು, ಸ್ಟೇಟ್ ಟ್ಯಾಕ್ಸು, TP. ಸೊ ಇದೆಲ್ಲ ಇನ್ಕ್ಲೂಡ್ ಇರುತ್ತಾ ಅಥವಾ ಎಕ್ಸ್ಟ್ರಾ ಕೊಡ್ತಾರೆ ಕಸ್ಟಮರು ಅನ್ನೋದೆಲ್ಲ ಅಲ್ಲೇ ಮೆನ್ಷನ್ ಆಗುತ್ತೆ. ಡಿಪಾರ್ಚರ್ ಟೈಮು ಮತ್ತು ಡೇಟು ಯಾವಾಗ ಇರೋದು ಬುಕ್ಕಿಂಗು ಅಂತ. ಸೊ ಇದು ನಿಮಗೆ ಬೇಕು ಅಂದರೆ ಅಕ್ಸೆಪ್ಟ್ ಅಂತ ಗ್ರೀನ್ ಕಲರ್ ಒಂದು ಇದೆಲ್ಲ ಏನು ಕಾಲಮು, ಸೊ ಅದನ್ನು ಅಕ್ಸೆಪ್ಟ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಒಂದು ಬುಕ್ಕಿಂಗ್ ನಿಮಗೆ ಅಸೈನ್ ಆಗುತ್ತೆ. ಸೊ ಆಫ್ಟರ್ ಆ ಒಂದು ಟೈಮ್ಗೆ ನೀವು ಆ ಲೊಕೇಶನ್ಗೆ ಹತ್ರ ಇದು ನಿಯರ್ ಬೈ ಹೋಗ್ಬಿಟ್ಟು ಆ ಒಂದು ಡ್ಯೂಟಿನ ಮಾಡ್ಕೊಳ್ಳೋವಂಥದ್ದು. ಈ ಒಂದು ಆ್ಯಪಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಪೇಯ್ಡ್ ಬೈ ಕ್ಯಾಶ್ ಅಂತ ಇರುತ್ತೆ. ಓಕೆನಾ, ಕಸ್ಟಮರ್ಗಳೇ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಎಲ್ಲ ಒಂದು ಬುಕ್ಕಿಂಗು ಪೇ ಮಾಡ್ತಾರೆ. ಅದು ಕಮಿಷನ್ ಕಂಪ್ನಿಯವ್ನಿಗೆ ಯಾವ ಥರ ಕಮಿಷನ್ ಕೊಡಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ನಾನು ಯಾವ ಥರ ಕಟ್ಟಾಗುತ್ತೆ, ಎಷ್ಟು ಕಮಿಷನ್ ಅನ್ನೋದು ಹೇಳ್ತೀನಿ ಮುಂದಕ್ಕೆ. ಓಕೆ, ನೋಡ್ಬೋದು, ಸ್ಕ್ರೋಲ್ ಮಾಡ್ತೀನಿ. ಎಲ್ಲ ಆಂಧ್ರ ಪ್ರದೇಶ್. ನಾವು ಇಲ್ಲೊಂದು ಆಪ್ಷನ್ ಇದೆ, ಇಲ್ಲಿ ನಿಮಗೆ 3 ಲೈನ್ ಕಾಣಿಸುತ್ತೆ ನಮ್ಮ ಮೇಲ್ಗಡೆ. ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಹೋಮು, ಪ್ರೊಫೈಲು, ವಾಲೆಟ್ ಅಂತ ಇರುತ್ತೆ. ಬುಕ್ಕಿಂಗ್ ಕ್ಯಾಬ್ ಫಾರ್ ಯುವರ್ ಕಸ್ಟಮರು, ಆ್ಯಡ್ ಕಾರ್ ಆ್ಯಂಡ್ ಡ್ರೈವರ್ಸು. ಓಕೆನಾ, ವರ್ಕ್ ಲೊಕೇಶನ್ಸ್ ಇದೆ ನೋಡಿ. ಈ ವರ್ಕ್ ಲೊಕೇಶನ್ ಪ್ರೆಸ್ ಮಾಡಿಕೊಂಡು ನೀವು ಇಲ್ಲಿ ಪ್ಲಸ್ ಕೆಳಗಡೆ ಒಂದು ಪ್ರೆಸ್ ಆರ್ ಮಾರ್ಕ್ ಇದೆ ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ನೀವು ಲೊಕೇಶನ್ ಹಾಕೋಬೋದು. ಅಂದರೆ ಯಾವ ಡ್ಯೂಟಿಗಳು, ಯಾವ ಔಟ್ ಸ್ಟೇಷನ್ ಬೇಕು ನಿಮಗೆ, ಯಾವ ಸ್ಟೇಟ್ ಬೇಕು ಅಂತೆಲ್ಲ ನಿಮ್ಮ ಮೆನ್ಷನ್ ಮಾಡಿ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮದು ಆ ಒಂದು ಸ್ಟೇಟ್ಗೆಲ್ಲ ಬುಕ್ಕಿಂಗ್ಸ್ಗಳು ಬಂದಾಗ ನಿಮಗೆ ಶೋ ಆಗುತ್ತೆ. ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋಗೋವಂಥದ್ದು. ಓಕೆನಾ, ಸೊ ನಾನು ಇಲ್ಲಿ ಆಂಧ್ರ, ತಮಿಳ್ನಾಡು, ಸುತ್ತಮುತ್ತ ಮತ್ತು ಕರ್ನಾಟಕ ಅಂತ ಹಾಕಿದ್ರೆ ಕರ್ನಾಟಕದಲ್ಲಿ ಧಾರವಾಡ, ಬೇರೆ ಬೇರೆ ಏನು ಡಿಸ್ಟ್ರಿಕ್ಕು, ಸೊ ಎಲ್ಲ ಕಡೆ ಬುಕ್ಕಿಂಗ್ಗಳು ಏನೇನಿರುತ್ತೆ ಅದು ಶೋ ಆಗುತ್ತೆ. ಸೊ ಓಕೆನಾ, ಸೊ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಡ್ಯೂಟಿಗಳು ಮಾತ್ರ ಇಲ್ಲಿ ತೋರಿಸ್ತಿರೋದು. ನೋಡ್ಬೋದು, ಕೊಯಮತ್ತೂರು ತಮಿಳ್ನಾಡು, ಅಲ್ಲಿಂದ ಪಿಕಪ್ ಮಾಡಿ ಮುನ್ನಾರ್ ಅಂತಿದೆ ಕೇರಳ. ಸೊ ಅಲ್ಲಿಗೆ ಡ್ರಾಪ್ 3500 ಕೊಟ್ಟಿದ್ದಾರೆ. ಓಕೆ, ಇಲ್ಲಿ SUV ವೆಹಿಕಲ್ಲು, ಟೆಂಪೋ ಟ್ರಾವೆಲರ್, ಇದು ಒಂದು ಟೆಂಪೋ ಟ್ರಾವೆಲರ್ ಇದ್ದರೆ ಸೊ ಅದಕ್ಕೂ ಡ್ಯೂಟಿಗಳು ಕೊಡ್ತಾನೆ ಇದರಲ್ಲಿ.
ಓಕೆನಾ. ಇನೋವಾ ಗಾಡಿಗಳಿಗೆ, ಎಸ್ ಯು ವಿ ಗಾಡಿಗಳಿಗೆ ಅದಕ್ಕೆಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ನಮ್ಮ ಹ್ಯಾಚ್ ಬ್ಯಾಕ್ ವೆಹಿಕಲ್ಗೆ ಹೋಲಿಸ್ಕೊಂಡ್ರೆ, ಓಕೆನಾ. ಸೊ ಇನ್ನೊಂದು ಹೊರನಾಡು ಕರ್ನಾಟಕ ನೋಡಿ, ಹೊರನಾಡಿಂದ ಪಿಕಪ್ಪು ಶೃಂಗೇರಿ ಡ್ರಾಪು 1800 ರೂಪಾಯಿ ಕೊಟ್ಟಿದ್ದಾನೆ. 43 ಕಿಲೋಮೀಟ್ರ್ ಇದೆ ಟೋಟಲು, 1800 ರೂಪಾಯಿ ಕೊಟ್ಟಿದ್ದಾನೆ, ಓಕೆನಾ. ಇದು ಹ್ಯಾಚ್ ಬ್ಯಾಕ್ ಗಾಡಿಗೆ. ಸೊ ಹಿಂಗೆ ನೋಡ್ತಾ ಇರ್ಬೋದು ನೀವು ಒಂದಷ್ಟು ಡ್ಯೂಟಿಗಳು. ತುಮಕೂರು ನೋಡಿ, ಇಲ್ಲಿ ತುಮಕೂರು ಕರ್ನಾಟಕ. ಸೊ ಇಲ್ಲಿಂದ ಊಟಿಗೆ ಹ್ಯಾಚ್ ಬ್ಯಾಕ್ ಗಾಡಿಗೆ 4199 ರೂಪಾಯಿ ಕೊಟ್ಟಿದ್ದಾನೆ, 277 ಕಿಲೋಮೀಟ್ರಿಗೆ, ಓಕೆನಾ. ಇದೆಲ್ಲ ಬರೀ ಔಟ್ ಸ್ಟೇಷನ್ಗಳೇ ಸಿಗುತ್ತೆ ಈ ಒಂದು ಆ್ಯಪಲ್ಲಿ, ನೋಡ್ಬೋದು. ಬೆಂಗಳೂರಿಂದ ಸುಮಾರು ಇರುತ್ತೆ. ಮತ್ತು ಯಾವುದು ಬರೀ ಹ್ಯಾಚ್ ಬ್ಯಾಕ್ ಅಂತ ಗೋವಾ ನೋಡಿ, ಗೋವಾ ಡ್ಯೂಟಿಗಳು ಬರುತ್ತೆ. ಗೋವಾದಲ್ಲಿದ್ದರೆ ಈಗ ಎಲ್ಲೋ ಹೋಗಿರ್ತೀರ ಹೊರಗಡೆ ಅದೊಂದು ಇದಕ್ಕೆ, ನೀವು ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆವಾಗ ನೋಡ್ತಾ ಇದ್ರೆ ನೀವು ಇರೋವಂಥ ಎಲ್ಲೋ ಗೋವಾದಲ್ಲೇ ಅಕಸ್ಮಾತ್ ಎಲ್ಲೋ ಹೋಗಿರ್ತೀರಿ ಏನೋ ಕೆಲಸದ ಮೇಲೆ, ಅಲ್ಲಿಂದ ಖಾಲಿ ಬರೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನೀವು ಒಂದು ಆ್ಯಪ್ನ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ನೋಡಿದ್ರೆ ಅಲ್ಲಿಂದನೇ ನಿಮಗೆ ಡ್ಯೂಟಿಗಳು ಸಿಗುತ್ತೆ. ಗೋವಾದಿಂದಲೂ ಕೂಡ ನಿಮಗೆ ಡ್ಯೂಟಿಗಳು ಸಿಗುತ್ತೆ. ಗೋವಾದಿಂದ ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆಗೆ ಆ ಥರ ಡ್ಯೂಟಿಗಳು ಸಿಗುತ್ತೆ. ಮಂತ್ರಾಲಯ, ಆಂಧ್ರ ಪ್ರದೇಶ್ ನೋಡಿ ಇಲ್ಲಿ. ಮತ್ತು ನಿಮ್ಗೆ ಇದ್ರೆ ಬರೀ ರೌಂಡ್ ಟ್ರಿಪ್ ಅಂತಲ್ಲ, ಪ್ಯಾಕೇಜ್ ಡ್ಯೂಟಿಗಳು ಸಿಗುತ್ತೆ. 3 ದಿನದ್ದು, 4 ದಿನದ್ದು, 5 ದಿನದ್ದು, ಒಂದು ವಾರ ಪ್ಯಾಕೇಜ್ ಎಲ್ಲ ಸಿಗುತ್ತೆ. ಟ್ರಿಪ್ಗಳು ಹೊಡಿತಾರಲ್ಲ, ಸೊ ಅಂಥವರೆಲ್ಲ ಬುಕ್ ಮಾಡ್ತಾರೆ, ಓಕೆನಾ. ಸೊ ನೋಡ್ಕೊಳ್ಳಿ, ಹೈದ್ರಾಬಾದ್, ಮಂತ್ರಾಲಯ ಸುಮಾರು ಸಿಗುತ್ತೆ ಗೈಸ್. ಬಟ್ ನೋಡ್ತಾ ಇರಬೇಕು, ಓಕೆನಾ. ಇದು ತೊಗೊಂಡ್ಬಿಡ್ತಾರೆ ಎಲ್ಲರಿಗೂ ಶೋ ಆಗಿ. ಒಂದು ಆ್ಯಪ್ನ ಯಾರ್ಯಾವ ಡ್ರೈವರು ರಿಜಿಸ್ಟರ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತಾರೆ, ಸೊ ಅಂಥವರೆಲ್ಲ ನೋಡಿ ಹಿಂಗೆ ಕಡೆ ಸ್ಕ್ರೋಲ್ ಮಾಡಿದ್ರೆ ಸೊ ಇದು ರಿಫ್ರೆಶ್ ಆಗುತ್ತೆ, ಓಕೆನಾ. ರಿಫ್ರೆಶ್ ಆದಾಗೆಲ್ಲ ನಿಮಗೆ ಬೇರೆ ಬೇರೆ ನ್ಯೂ ಬುಕ್ಕಿಂಗ್ಗಳು ಬಂದರೆ ಅಪ್ಡೇಟ್ ತೋರಿಸ್ತಾ ಇರುತ್ತೆ, ಓಕೆನಾ. 2ನೇ ಆ್ಯಪ್ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಬುಕ್ಕಿಂಗ್ ಬರೋದು ಹೇಳ್ತೀನಿ, ಓಕೆನಾ. ಗೋಜಾ ಪಾರ್ಟ್ನರ್ ಅಂತ. ಸೊ ಇದನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ತುಂಬ ದಿನ ಆಯಿತು. ಬಟ್ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಪ್ಪ ಅಂತ ಹೇಳಿದ್ರೆ ನನಗೆ ಅಪ್ರೂವಲ್ ಕೊಡ್ತಿಲ್ಲ ಇವನು, ಓಕೆನಾ. ಸೊ ಅಪ್ರೂವಲ್ ಕೊಟ್ಟರೆ ಮಾತ್ರ ಇದು ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನಿಮಗೆ ಬೆಂಗಳೂರಿಂದನೇ ಏರ್ಪೋರ್ಟಿಂದ ಡ್ಯೂಟಿ ಮಾಡೋರಿಗೆ, ಏರ್ಪೋರ್ಟಿಂದ ಔಟ್ ಸ್ಟೇಷನ್ ಯಾರು ಹೋಗ್ಬೇಕು ಅನ್ನೋರು ಇದ್ದರೆ ಬೇಜಾನ್ ಡ್ಯೂಟಿಗಳು ಬರುತ್ತೆ, ಓಕೆನಾ. ಸೊ ಇದರಲ್ಲೂ ಕೂಡ ನಂಗೆ ಸದ್ಯಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅಪ್ರೂವ್ ಬಂದಿದೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಅಪ್ರೂವ್ ಕೊಟ್ಟಿಲ್ಲ. ನೋಡೋಣ, ಪೂರ್ತಿ ಅಪ್ರೂವಲ್ ಕೊಡ್ತಿದ್ದಂಗೆ ನಿಮಗೆ ಈ ಒಂದು ಆ್ಯಪಲ್ಲಿ ಡ್ಯೂಟಿ ಮಾಡಿ ತೋರಿಸ್ತೀನಿ ನಾನು ಮುಂದಕ್ಕೆ. ಗೋಜೋ ಪಾರ್ಟ್ನರ್ ಅಂತೇಳಿ ನಿಮಗೆ ಪ್ಲೇಸ್ಟೋರಲ್ಲಿ ಹೋದ್ರೆ ಸಿಗುತ್ತೆ. ಅಲ್ಲೊಂದಷ್ಟು ಡಾಕ್ಯುಮೆಂಟ್ಸ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಒಂದು ಏನು ಡಿಸೈನ್ ಮಾಡಿದ್ದಾನೆ ಆ್ಯಪು, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಮ್ಮ ಅಂಥ ಡ್ರೈವರ್ಸ್ಗಳಿಗೆ ಇದು ಲಾಗಿನ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ನೋಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಪನ್ ಆಗುತ್ತೆ ಇಂಟರ್ಫೇಸು. ಇಲ್ಲಿ ನ್ಯೂ ಟ್ರಿಪ್ ಏನೇನೋ ಒಂದಷ್ಟು ಇದ್ದಾವೆ, ಆಯಿತಾ. ಸೊ ಇಲ್ಲಿ ನೋಡ್ಬೋದು ಮೈ ಕ್ಯಾಬ್, ಒಂದು ನಿಮಿಷ, ಮೈ ಕ್ಯಾಬ್ಸ್ ಆ್ಯಡ್ ಕ್ಯಾಬ್ ಅಂತ ಇದೆ. ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಗಾಡಿ ವೆಹಿಕಲ್ ನೋಡಿ. ಆಲ್ರೆಡಿ ಗಾಡಿ ವೆಹಿಕಲ್ ಹಾಕಿದ್ದೆ ನಾನು, ಬಟ್ ತೋರಿಸ್ತಿಲ್ಲ, ಇಲ್ಲಿ ಶೋ ಆಗ್ತಿಲ್ಲ, ಓಕೆನಾ. ಮತ್ತು ಮೈ ಡ್ರೈವರ್ಸು, ಕಾರ್ ಎಲ್ಲ ಅಟ್ಯಾಚ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ಹಾಕ್ಬೇಕಾಗತ್ತೆ. ಇದಕ್ಕೆ ಎಲ್ಲ ಹಾಕಿ ಅಪ್ರೂವ್ದೇ ಒಂದು ಪ್ರಾಬ್ಲಮ್ಮು. ನನಗೆ ಹೆಂಗೆ ಆಗ್ತಿದೆ ಬೇರೆ ಎಲ್ಲರಿಗೂ ಆ ಥರ ಆಗ್ತಿದೆ, ನಂಗೆ ಗೊತ್ತಿಲ್ಲ, ಓಕೆನಾ. ಬಟ್ ಇದು ಡ್ಯೂಟಿ ಯಾವ ಥರ ಕೊಡ್ತಾನೆ ಏನು ಅನ್ನೋದನ್ನು ನಿಮ್ಗೆ ಇಲ್ಲಿ ಸಿಂಪಲಾಗಿ ತೋರಿಸ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಮ್ಯಾನೇಜ್ ಟ್ರಿಪ್ಸ್ ಪಾರ್ಟ್ನರ್ಸ್ ಅಂತ ಇದೆ ನೋಡಿ. ಇಲ್ಲಿ ನಿಮಗೆ ನ್ಯೂ ಜಾಬ್ಸ್ ಅಂತ ಇರುತ್ತೆ ನೋಡಿ ಗೈಸ್. ಇವಾಗ ಕಾಣಿಸ್ತೈತೆ ಅಂತ ಅಂದ್ಕೊಳ್ತೀನಿ, ಓಪನ್ ಆಯಿತು. ನ್ಯೂ ಜಾಬ್ಸಲ್ಲಿ ನೋಡಿ, ಇಲ್ಲಿ ಪಿಕಪ್ ಲೊಕೇಶನ್ನು, ಕಂಫರ್ಟ್, ಗಾಡಿ ಕೆಳಗಡೆ ಡೀಟೇಲ್ಸು, ಯಾವ ಡೇಟು, ಗ್ರೀನ್ ಕಲರ್ ಮಾರ್ಕ್ ಇದೆ, ಕಲರ್ ಇದೆ ಅಲ್ಲಿ, ಯಾವ ದಿನ, ಯಾವ ಡೇಟ್ಗೆ, ಯಾವ ಟೈಮ್ಗೆ, ಮತ್ತು ಕಿಲೋಮೀಟ್ರ್ ಎಷ್ಟು, ಯಾವ ಗಾಡಿ, ಓಕೆನಾ. ಒನ್ ವೇನ, ಮತ್ತು ಗಾಡಿ ಇದು ಫ್ಯೂಲು ಯಾವ ಥರದ್ದು ವೆಹಿಕಲ್ ಕಸ್ಟಮರ್ ಕೇಳ್ತಿದ್ದಾರೆ, ಅದು ಸಿ ಎನ್ ಜಿ ಅಂತ ಹಾಕ್ತಾರೆ. ಕ್ಯಾರಿಯರ್ ಬೇಕು ಅಂದರೆ ಕ್ಯಾರಿಯರ್ ಇರೋದನ್ನೇ ಪ್ರಿಫರ್ಡ್ ಅಂತಲೇ ಹಾಕ್ತಾರೆ. ಡೀಸೆಲ್ ಆದರೆ ಡೀಸೆಲ್ ಅಂತ ಹಾಕ್ತಾರೆ. ಎಲ್ಲ ಅಲ್ಲೇ ಆಪ್ಷನ್ ಬಂದ್ಬಿಡುತ್ತೆ ಗೈಸ್, ಆಯಿತಾ. ನೀವು ನೋಡ್ಕೊಂಡು ಹೋಗೋವಂಥದ್ದು ನೋಡ್ಬೋದು. ಯಾವುದಿದು ಮಹಾರಾಷ್ಟ್ರದಿಂದ ಸೌತ್ ಗೋವಾ, ಓಕೆನಾ. ಇದು ಬಂದ್ಬಿಟ್ಟು 15ನೇ ತಾರೀಕು 3:45 ಬೆಳಗಿನ ಜಾಬ್ ಹಾಕಿರೋದು. 958 ಕಿಲೋಮೀಟ್ರ್ ಟೋಟಲ್ಲು. ಇದು ರೌಂಡ್ ಟ್ರಿಪ್ಪು, ಓಕೆನಾ. ಮಲ್ಟಿ ಸಿಟಿ ರೌಂಡ್ ಟ್ರಿಪ್ ಅಂತ ಹಾಕಿದ್ದಾನೆ. CNG ಪ್ರಿಫರ್ಡ್ ಅಂತ ಹಾಕಿದ್ದಾನೆ. ಸೊ ಇದು ಅಮೌಂಟ್ ಬಂದ್ಬಿಟ್ಟು ಹಾಕಿಲ್ಲ, ಬಿಟ್ಟು ಆಕ್ಸೆಪ್ಟ್ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಯಾರು ಕೂಡ ಇಲ್ಲಿ ಅಮೌಂಟ್ ಹಾಕಿಲ್ಲ. ನೀವು ಒಂದು ಅಮೌಂಟ್ ನೀವು ಅಲ್ಲಿ ಇದ್ದೀರಾ ಅಂತಂದರೆ, ಅಥವಾ ಅಲ್ಲಿರೋವಂಥವ್ರು ಹೋಗ್ತಾರೆ ಅಂತಂದರೆ ಮಹಾರಾಷ್ಟ್ರದಲ್ಲಿ, ಸೊ ಅವ್ರು ಬಿಡ್ ಮಾಡ್ಬೋದು ಅಮೌಂಟ್ ಎಷ್ಟು ಅಂತ. ಸೊ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಊಟಿ ತಮಿಳ್ನಾಡು ನೋಡಿ, ಚೆನ್ನೈ, ತಮಿಳ್ನಾಡು, ಪಾಂಡಿಚೇರಿ. ಸೊ ಇಲ್ಲೆಲ್ಲ ಅಮೌಂಟ್ ಹಾಕಿದೆ ನೋಡಿ, ಒಂದೊಂದಕ್ಕೆ ಅಮೌಂಟ್ ಹಾಕಿರ್ತಾರೆ, ಓಕೆನಾ. ಸೊ ಮೇಯ್ನಾಗಿ ನಿಮಗೆ ನಾನು ಬೆಂಗಳೂರಿಂದ ಅಥವಾ ಕರ್ನಾಟಕದ ಯಾವುದಾದ್ರು ಇದ್ದರೆ ತೋರಿಸ್ತೀನಿ ನೋಡಿ. ಚೆನ್ನೈ ಎಲ್ಲ ತಮಿಳ್ನಾಡು, ಚೆನ್ನೈ, ಮಹಾರಾಷ್ಟ್ರ, ಚೆನ್ನೈ, ಪಾಂಡಿಚೇರಿ, ಕೊಚ್ಚಿ ನೋಡಿ. ಇಲ್ಲಿ ಜಕ್ಕೂರು ಬೆಂಗಳೂರು ಅರ್ಬನ್ನು, ಆಯಿತಾ. ಸೊ ಇಲ್ಲಿಂದ ಅನಂತಪುರ ಆಂಧ್ರ ಪ್ರದೇಶಕ್ಕೆ SUV ಗಾಡಿ 15ನೇ ತಾರೀಕು 12 ಗಂಟೆಗೆ ಬೇಕಾಗಿರೋದು. 278 ಕಿಲೋಮೀಟ್ರ್ ಅಂತೆ. 278 ಕಿಲೋಮೀಟ್ರಿಗೆ CNG ಗಾಡಿ ಆದರೂ ಕೂಡ ಓಕೆ ಅಂತ ಹಾಕಿದ್ದಾರೆ ಇದರಲ್ಲಿ. ಸೊ 4108 ರೂಪಾಯಿ ಕೊಟ್ಟಿದ್ದಾನೆ 278 ಕಿಲೋಮೀಟ್ರಿಗೆ.
ಸೊ ಈ ಅಮೌಂಟ್ ಓಕೆ ಆದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಪಕ್ಕದಲ್ಲಿ ಬಿಡ್ ಅಂತ ಇದೆಯಲ್ಲ, ಸೊ ಬಿಡ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಯಾವ ಅಮೌಂಟ್ ನೀವು ಹೋಗ್ತೀರಾ ಅನ್ನೋದನ್ನು ಕೂಡ ನಿಮಗೆ ಮೆನ್ಷನ್ ಮಾಡ್ಬೋದು ಅವ್ರಿಗೆ. ಓಕೆನಾ. ಸೊ ಈ ಥರ ಸಿಗುತ್ತೆ. ಮತ್ತು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ನೋಡಿ, ಕೆಳಗಡೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಕಾಣಿಸ್ತಿರುತ್ತೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಟರ್ಮಿನಲ್ 1 ಪಿಕಪ್ಪು, ಡ್ರಾಪ್ ಬಂದ್ಬಿಟ್ಟು ಮೈಸೂರಿಗೆ. ಓಕೆನಾ. ಗಾಡಿ ಬಂದ್ಬಿಟ್ಟು ಸೆಡನ್ ಗಾಡಿ, ಇದು ಬಂದ್ಬಿಟ್ಟು 15ನೇ ತಾರೀಕು, 188 ಕಿಲೋಮೀಟ್ರ್ ಟೋಟಲ್ಲು. ಇದಕ್ಕೆ ಅಮೌಂಟ್ ಬಂದ್ಬಿಟ್ಟು ಅವನು ಹಾಕಿರೋದು 1928 ರೂಪಾಯಿ. ಓಕೆನಾ. ಸೊ ಬೇಕು ಅಂದರೆ ಆ ಅಮೌಂಟ್ ಅಡ್ಜಸ್ಟ್ ಆದರೆ ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಹೋಗ್ಬೋದು, ಇಲ್ಲ ಅಂದರೆ ಬಿಡ್ ಮಾಡ್ಬೋದು. ಅದೇ ಓಕೆನಾ. ಪ್ರತಿ ಸಲ ಅದೇ ಹೇಳೋಕ್ಕಾಗಲ್ಲ, ಆ ಥರ ಅದೇ ಎಲ್ಲ ಆಪ್ಷನ್ ಕೂಡ ಅದೇ ಥರ ಇರುತ್ತೆ. ಓಕೆನಾ. ಸೊ ನಿಮಗೆ ಅಲ್ಲೇ ಹಾಕಿರ್ತಾನೆ ಗಾಡಿ ಯಾವುದು, ಡೀಸೆಲ್ ಪೆಟ್ರೋಲ್ ಗಾಡಿ ಬೇಕಾ, ಪೆಟ್ರೋಲ್ ಗಾಡಿ ಬೇಕಾ, CNG ಗಾಡಿ ಬೇಕಂತ ಕಸ್ಟಮರ್ ಯಾವ ಗಾಡಿ ಕೇಳ್ತಿದ್ದಾನೆ ಆ ಗಾಡಿ ಅಲ್ಲೇ ಹಾಕಿರುತ್ತೆ. ನಿಮ್ದು ಆ ಗಾಡಿ ಆಗಿದ್ರೆ ಹೋಗ್ಬೋದು. ಓಕೆನಾ. ಸೊ ಈ ಥರ ಚೆನ್ನಾಗಿ ಈ ಒಂದು ಆ್ಯಪಲ್ಲಿ ನಿಮ್ಗೆ ನೋಡಿ ಸ್ಕ್ರೋಲ್ ಮಾಡ್ತಾ ಬರ್ತಾನೆ ಇರ್ತಾರೆ. ಇದ್ರಲ್ಲಿ ಬೇಜಾನು ಡ್ಯೂಟಿಗಳು ಹಾಕೇ ಇರ್ತಾನೆ ಇದರಲ್ಲಿ, ಆಯಿತಾ. ಹೊಸೂರು, ಕರ್ನಾಟಕ, ತಮಿಳ್ನಾಡು, ಮತ್ತು ನೋಡಿ ಚೆನ್ನೈ, ರಾಮೇಶ್ವರಮು, ಗೋವಾ, ಚಿಂತಾಮಣಿ, ನೋಡಿ ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಇದು ಏರ್ಪೋರ್ಟ್ ಪ್ಯಾಕೇಜಸ್ ಅಂತ ಇದೆ. ಸೊ ಅಲ್ಲಿಂದ ಚಿಂತಾಮಣಿಯಿಂದ ಏರ್ಪೋರ್ಟ್ಗೆ ಡ್ರಾಪು 63 ಕಿಲೋಮೀಟ್ರಿಗೆ 1260 ರೂಪಾಯಿ. ಓಕೆನಾ. ಫ್ರೈಡೇ 16ನೇ ತಾರೀಕಿಗೆ. ಓಕೆ. ಸೊ ಈ ಥರ ನಿಮ್ಗೆ ಈ ಥರ ಈ ಒಂದು ಆ್ಯಪಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಇದನ್ನು ಅಪ್ರೂವಲ್ ಕೊಟ್ಟರೆ ಗೈಸ್, ನಾನು ನಿಜವಾಗ್ಲೂ ಈ ಒಂದು ಆ್ಯಪಲ್ಲೇ ಜಾಸ್ತಿ ಡ್ಯೂಟಿಗಳು ಮಾಡ್ತೀನಿ. ಬಟ್ ಅಪ್ರೂವ್ ಕೊಡ್ತಿಲ್ಲ. ನಾನು ಸುಮಾರು ಇದು ಕಸ್ಟಮರ್ ಸಪೋರ್ಟ್ಗೆ ಡೈರೆಕ್ಟಾಗಿ ಕಾಲ್ ಮಾಡೋ ಆಪ್ಷನ್ ಕೊಟ್ಟಿಲ್ಲ ಇವರು. ಏನಂದರೆ ಏನು ಪ್ರಾಬ್ಲಮ್ ಇದೆ ಅದನ್ನು ನಮ್ಮ ಟೈಪ್ ಮಾಡಿಬಿಟ್ಟು ಕಾಲ್ ಮೀ ಬ್ಯಾಕ್ ಅಂದ್ಬಿಟ್ಟು ರಿಕ್ವೆಸ್ಟ್ ಕಳಿಸ್ಬೇಕು. ಸೊ ಅವ್ರು ಕಾಲ್ ಮಾಡೋದಂಗೆ ನಾವು ಕಾಯ್ಬೇಕಷ್ಟು. ನೆಕ್ಸ್ಟ್ ಆ್ಯಪ್ ಬಂದ್ಬಿಟ್ಟು ನಿಮಗೆ ಸವಾರಿ ಪಾರ್ಟ್ನರ್. ಸವಾರಿ ಬಂದ್ಬಿಟ್ಟು ಆಲ್ರೆಡಿ ಸುಮಾರು ಜನಕ್ಕೆ ಒಂದು ತುಂಬ ಹಳೆಯ ವಿಡಿಯೋ ಒಂದು ಹಾಕಿದ್ದೀನಿ. ಸವಾರಿದು ಸದ್ಯಕ್ಕೆ ಇವಾಗ ಮಾರ್ಚಿಂದನೋ ಇಲ್ಲ ಮಾರ್ಚಿಂದನೋ ಏನೋ ತೊಗೊಳ್ತೀನಿ. ಇಲ್ಲ ಅಲ್ಲಿ ತನಕ ಯಾವುದು ಈಗ ನ್ಯೂ ಗಾಡಿಗಳನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಿಲ್ಲ ಸವಾರಿಲಿ. ಸೊ ಅದರಲ್ಲೂ ಕೂಡ ಔಷಧಿ ಡ್ಯೂಟಿಗಳು ಬರುತ್ತೆ. ಮುಂದಕ್ಕೆ ಏನಾದರೂ ಅದು ತಗೊಳ್ಳೋಂಥ ಟೈಮ್ನಲ್ಲಿ ನಿಮಗೆ ಸವಾರಿ ಆ್ಯಪ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಬಂದ್ಬಿಟ್ಟು ಸೋಲೋ ಕ್ಯಾಬ್ಸ್ ಪಾರ್ಟ್ನರ್ ಅಂತೇಳಿ. ಸೊ ಇದು ಕೂಡ ಔಷಧಿ ಡ್ಯೂಟಿಗಳು ಬರುತ್ತೆ. ಇದರಲ್ಲಿ ನಾನು ಬೆಂಗಳೂರು ಡ್ಯೂಟಿಗಳು ತುಂಬ ಕಮ್ಮಿ ನೋಡಿರೋದು. ಬಟ್ ಡ್ಯೂಟಿಗಳು ಬರ್ತವೆ, ಅಂದರೆ ಡ್ಯೂಟಿಗಳು ಕಡಿಮೆ, ಅಥವಾ ಮತ್ತು ಬೆಂಗಳೂರು ಕರ್ನಾಟಕದಿಂದ ಜಾಸ್ತಿ ಡ್ಯೂಟಿಗಳು ಕಡಿಮೆನೇ. ಓಕೆನಾ. ಬೇರೆ ಇದು ಕೂಡ ಮಹಾರಾಷ್ಟ್ರ, ತಮಿಳ್ನಾಡು ಆ ಕಡೆಗಳು ಜಾಸ್ತಿ ಡ್ಯೂಟಿಗಳು ಬರುತ್ತೆ. ಸೊ ಇದು ಓಪನ್ ಮಾಡಿದ್ರೆ ನೋಡಿ, ಆಲ್ರೆಡಿ ಇದು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅಮೌಂಟ್ ರಿಚಾರ್ಜ್ ಮಾಡ್ಕೊಂಡಿದ್ದೀನಿ ನಾನು. ಓಕೆನಾ. ಇದು ನ್ಯೂ ಬುಕ್ಕಿಂಗ್ಸು ಸೇಮು ಅದೇ ಯಾವುದು ನಿಮಗೆ ಕ್ಯಾಬ್ ಬಜಾರ್ ಹೇಳಿದ್ನ, ಸೊ ಅದೇ ಥರ ಆ್ಯಪ್ ಇರುತ್ತೆ. ನ್ಯೂ ಬುಕ್ಕಿಂಗ್ಸ್ ಶೋ ಆಗುತ್ತೆ. ಕಂಪ್ಯೂಟರ್ ಬುಕ್ಕಿಂಗ್ ನೀವು ಡ್ಯೂಟಿ ಮಾಡಿ ಕಂಪ್ಲೀಟ್ ಆಗಿದ್ದರೆ ಆ ಒಂದು ಡ್ಯೂಟಿಗಳು ಕೂಡ ಶೋ ಆಗುತ್ತೆ. ಸೊ ಸದ್ಯಕ್ಕೆ ಯಾವುದೋ ಡ್ಯೂಟಿಗಳು ಇಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಲೋಡ್ ಆಗ್ತಾ ಇದೆ. ಓಕೆನಾ. ಸೊ ಇದರಲ್ಲೂ ಬರುತ್ತೆ, ಬಟ್ ಕಮ್ಮಿ. ನೀವು ನೋಡ್ತಾ ಇರಬೇಕಾಗತ್ತೆ, ಅವಾಗ ನೋಡ್ಕೊಳ್ತಾ ಇರಬೇಕು ಡ್ಯೂಟಿ ಮಾಡಬೇಕು ಅಂತಂದರೆ. ಸೊ ಇದು ಕೂಡ ಅಷ್ಟು ಡಾಕ್ಯುಮೆಂಟ್ಸ್ ಎಲ್ಲ, ಕಾಲ್ ಡಾಕ್ಯುಮೆಂಟ್ಸ್ನ ಒರಿಜಿನಲ್ ಎಲ್ಲ ಅಪ್ಲೋಡ್ ಮಾಡಿ ಅಪ್ರೂವ್ ಮಾಡ್ಕೊಳ್ಬೇಕು. ಸೊ ಇದೊಂದು ಆ್ಯಪ್ ಇದೆ. ಇದಾದ್ಮೇಲೆ ಇನ್ನೊಂದು ಆ್ಯಪ್ ಇದೆ, ಬಟ್ ಅದ್ರಲ್ಲಿ ನಾನು ಒಂದ್ಸಲ ಡ್ಯೂಟಿ ನಾನು ನೋಡೇ ಇಲ್ಲ. ಟ್ಯಾಕ್ಸಿ ಬಜಾರ್ ವೆಂಡರ್ ಅಂತೇಳಿ. ಸೊ ನಾನು ಇದರಲ್ಲಿ ಡ್ಯೂಟಿನೇ ನೋಡಿಲ್ಲ. ಹ್ಯಾಶ್ಟ್ಯಾಗ್ ಭಾರತ್ ದರ್ಶನ್ ಅಂತ ಹಾಕಿದೆ ನೋಡಿ. ಓಕೆನಾ. ನೋಡಿ ಇದು ಅವಾಗಿಂದ ನಾನು ಯಾವಾಗ ಇದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಸೊ ಅವಾಗಿಂದ ಕೂಡ ಹಿಂಗೆ ತೋರಿಸ್ತೈತೆ. ಓಕೆನಾ. ಕರೆಂಟು, ಅಪ್ಕಮಿಂಗು, ಪಾಸ್ಟ್ ಅಂತ ಐತೆ. ಮೈ ಡ್ರೈವರ್ ಡ್ಯೂಟೀಸ್ ಅಂದ್ಬಿಟ್ಟು ಇಷ್ಟೇ, ಏನು ತೋರಿಸ್ತಿಲ್ಲ ಇದರಲ್ಲಿ. ಬಟ್ ನಮ್ಮ ಸ್ನೇಹಿತರು ಹೇಳೋಂಗೆ ಇದರಲ್ಲೂ ಬರುತ್ತೆ ಬುಕ್ಕಿಂಗ್ಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಗೈಸ್ ಇರೋವಂಥದ್ದು ಸದ್ಯಕ್ಕೆ ಔಷಧಿ ಡ್ಯೂಟಿಗಳದ್ದು. ಸೊ ಅದರಲ್ಲಿ ಮೇನ್ ಅಂತ ಹೇಳಿದ್ರೆ ಕ್ಯಾಬ್ ಬಜಾರು, ಗೋಝೋ. ಸೊ ಇವೆರಡು ಓಕೆ ಮಾಡ್ಬೋದು. ಓಕೆನಾ. ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನೀವು ಅವಾಗ ನೋಡ್ಕೊಳ್ತಾ ಇರಬೇಕಾಗುತ್ತೆ, ನಿಮ್ಮ ನಿಯರ್ ಬೈ ಯಾವ್ದಾದ್ರು ಬುಕ್ಕಿಂಗ್ಸ್ ಇದೆ ಏನು ಎತ್ತ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಅವ್ರಿಗೆ ಕೊಡೋವಂಥ ಕಿಲೋಮೀಟ್ರ್ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಸೊ ಅವ್ರವ್ರಿಗೆ ಡಿಪೆಂಡ್ಸ್, ಅವ್ರಿಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಮಾಡ್ಕೊಳ್ಬೋದು ಡ್ಯೂಟಿನ. ಸೊ ಇಷ್ಟಾಗಿತ್ತು ಗೈಸ್ ಇವತ್ತಿನ ಈ ಒಂದು ವಿಡಿಯೋದ ಟಾಪಿಕ್ಕು. ಸೊ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಸಿಯಾ. ಬಾಯ್ ಬಾಯ್ ಗೈಸ್.